ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯತೆ ನಮಃ. ಸ್ನೇಹಿತರೆಲ್ಲರಿಗೂ ಸೋಮ ಪ್ರದೋಷದ ಶುಭಾಶಯಗಳು. ಇವತ್ತು ನಾನೊಂದು ಅದ್ಭುತವಾಗಿರುವಂಥ ಸೋಮ ಪ್ರದೋಷ ಕಥೆ ಮತ್ತು ಒಂದು ಸ್ತೋತ್ರವನ್ನು ಹೇಳಕೊಂತೀನಿ. ತಪ್ಪದೆ ಎಲ್ಲರೂ ಸಾಯಂಕಾಲ 6:32 7:57 ಪ್ರದೋಷ ಕಾಲ ನಮಗೆ ಸಿಗಾಕುಂತೈತಿ. ಆ ಸಮಯದೊಳಗೆ ನೀವು ಸಂಜೆ ಸ್ನಾನ ಮಾಡಿಕೊಂಡು ಅಥವಾ ಕೈಕಾಲು ಮುಖ ತಗೊಂಡು ಒಗೆದು ಬಟ್ಟೆ ಹಾಕ್ಕೊಂಡು ದೀಪ ಎಲ್ಲ ಹಚ್ಚಿ ಶಿವನ ಮುಂದೆ ಕುಂತ್ಕೊಂಡು ಈ ಒಂದು ಕಥೆ ಕೇಳಿ ಸ್ತೋತ್ರವನ್ನು ಹೇಳ್ರಿ. ನಿಮ್ಮ ಮನೆಯೊಳಗಿರುವಂಥ ದುಃಖ ದಾರಿದ್ರ್ಯ ಎಲ್ಲ ದೂರ ಆಗಿ ಸುಖ ಸಂತೋಷ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡ್ತಾರೆ ಶಿವ. ತಪ್ಪದೆ ಎಲ್ಲರೂ ಕೇಳ್ರಿ ಅಂತ ಹೇಳ್ತಾ ಬರ್ರಿ, ಒಂದು ಕತೆ ಐತಿ ಸೋಮ ಪ್ರದೋಷದ ಕತೆ. ಯಾವ ಥರ ಐತಂತ ನೋಡೋಣ. ಒಂದು ದಂತಕಥೆಯ ಪ್ರಕಾರ ಒಂದು ಪಟ್ಟಣದೊಳಗೆ ಒಬ್ಬ ಬ್ರಾಹ್ಮಣ ವಾಸಿಸ್ತಿರ್ತಾನೆ. ಆತನ ಮರಣ ನಂತರ ಅವನ ಹೆಂಡತಿ ಯಾವುದೇ ಆಕೆಗೆ ಆಸರೆ ಇರಂಗಿಲ್ಲ. ಆಕೆ ಏನು ಮಾಡ್ತಾಳೆ, ಪ್ರತಿದಿನ ಬೆಳಗ್ಗೆ ತನ್ನ ಮಗನ ಜೊತೆಗೆ ಭಿಕ್ಷೆ ಬೇಡಕ್ಕೆ ಹೋಗ್ತಿರ್ತಾಳಂತ. ಭಿಕ್ಷೆ ಬೇಡ ಬಂದ ವಸ್ತುವಿನಿಂದ ಆಹಾರವನ್ನು ತಯಾರಿಸಿ ತಿಂತಿರ್ತಾರಂತ. ಒಂದಿನ ಆಕೆ ಮನೆ ಹಿಂದಿರುವಾಗ ಅಂದರೆ ವಾಪಸ್ ಬರ್ತಿರುವಾಗ ಗಾಯಗೊಂಡ ಸ್ಥಿತಿಯೊಳಗೆ ಒಬ್ಬ ಬಾಲಕ ನೆರಳುವುದನ್ನು ಕಾಣ್ತಾಳಂತ. ಆಕೆ ದಯೆಯಿಂದ ಅವನನ್ನು ಅವಳ ಮನೆಗೆ ತರ್ತಾಳಂತ. ಆ ಹುಡುಗ ವಿದರ್ಭ ರಾಜಕುಮಾರ ಆಗಿರ್ತಾನಂತ. ಶತ್ರು ಸೈನಿಕರು ಅವನ ಸಾಮ್ರಾಜ್ಯದ ಮೇಲೆ ದಾಳಿ ನಡೆಸಿ ತಂದೆಯನ್ನು ಸೆರೆಯಲ್ಲಿಟ್ಕೊಂಡು ಸಾಮ್ರಾಜ್ಯದ ಮೇಲೆ ಆಡಳಿತ ಸಾಧಿಸೋದ್ರಿಂದ ಅವನು ಅಲ್ಲಿಲ್ಲೇ ಅಲಿದಾಡ್ತಿರ್ತಾನೆ. ರಾಜನ್ನ ಸೆರೆಯೊಳಗೆ ಇಟ್ಕೊಂಡಿರ್ತಾನಲ್ಲ, ಹಾಗಾಗಿ ಮಗ ಅಲ್ಲಲ್ಲೇ ಅಲಿದಾಡ್ತಿರ್ತಾನವ. ಆಮೇಲೆ ಏನಾಗುತ್ತೆ, ರಾಜ್ಕುಮಾರನು ಬ್ರಾಹ್ಮಣನ ಮಗನೊಂದಿಗೆ ಬ್ರಾಹ್ಮಣನ ಮನೆಯಾಗ ವಾಸಿಸಕ್ಕೆ ಆರಂಭಿಸ್ತಾನೆ. ನಂತರ ಒಂದಿನ ಏನಾಗುತ್ತೆ, ಅಂಶುಮತಿ ಎಂಬ ಗಂಧರ್ವ ಹುಡುಗಿ ರಾಜ್ಕುಮಾರನನ್ನು ನೋಡ್ತಾಳೆ ಮತ್ತು ಆಕೆ ಏನು ಮಾಡ್ತಾಳೆ, ಅವನಿಂದ ಆಕರ್ಷಿತಳಾಗ್ತಾಳಂತ. ಮರುದಿನ ಅಂಶುಮತಿ ರಾಜ್ಕುಮಾರನನ್ನು ಭೇಟಿಯಾಗಕ್ಕೆ ತನ್ನ ಹೆತ್ತವ್ರನ್ನ ಕರೆದುಕೊಂಡು ಬ್ರಾಹ್ಮಣನ ಮನೆಗೆ ಬರ್ತಾಳಂತ. ಅಂಶುಮತಿ ಪೋಷಕರಿಗೂ ರಾಜ್ಕುಮಾರನಿಗೆ ಇಷ್ಟವಾಗ್ತೈತೆ ಅಂತ. ಕೆಲವು ದಿನಗಳ ನಂತರ ರಾಜ್ಕುಮಾರ ಮತ್ತು ಅಂಶುಮತಿ ಮದುವೆ ಆಗಬೇಕಂತ ಕನಸಿನಲ್ಲಿ ಭಗವಾನ್ ಶಂಕರನು ಅಂಶುಮತಿ ಹೆತ್ತವರಿಗೆ ಆದೇಶಿಸ್ತಾನಂತ. ಅವರು ಅದೇ ರೀತಿ ವಿದರ್ಭ ರಾಜನ ಜೊತೆ ಮಗಳನ್ನ ಮದುವೆ ಮಾಡಿಕೊಡ್ತಾರಂತ. ಬ್ರಾಹ್ಮಣನ ಹೆಂಡತಿ ಯಥಾ ಪ್ರಕಾರ ಪ್ರದೋಷ ಸಮಯದಲ್ಲಿ ಪೂಜೆ ವ್ರತ ಉಪವಾಸವನ್ನು ಎಲ್ಲವನ್ನೂ ಮಾಡ್ತಿರ್ತಾಳಂತ. ಅದರ ಪರಿಣಾಮದಿಂದ ಮತ್ತು ಗಂಧರ್ವ ರಾಜನ ಸೈನ್ಯದ ಸಹಾಯದಿಂದ ರಾಜ್ಕುಮಾರ ವಿದರ್ಭದಿಂದ ಶತ್ರುಗಳನ್ನು ಓಡಿಸಿ ತನ್ನ ತಂದೆಯ ರಾಜ್ಯವನ್ನು ಮರಳಿ ಪಡಿತಾನಂತ. ಸಂತೋಷದಿಂದ ಬದುಕ್ತಾನಂತ. ರಾಜ್ಕುಮಾರ ಬ್ರಾಹ್ಮಣನ ಮಗನ್ನ ತನ್ನ ಮಂತ್ರಿಯಾಗಿ ಪ್ರಧಾನಮಂತ್ರಿಯನ್ನಾಗಿ ಮಾಡ್ಕೊತಾನಂತ. ಒಂದು ಒಳ್ಳೆಯ ಅವರಿಗೆ ಗೌರವವನ್ನು ಕೊಟ್ಟು ತನ್ನ ರಾಜ್ಯದೊಳಗೆ ಇಟ್ಕೊತಾನಂತ. ನೋಡಿದ್ರಲ್ಲ, ಒಂದು ಸೋಮ ಪ್ರದೋಷ ಒಂದು ಉಪವಾಸ ಮತ್ತು ಪೂಜೆ ಮಾಡಿದ್ರಿಂದ ಭಗವಾನ್ ಶಂಕರ ಎಲ್ಲ ಕೆಟ್ಟ ದಿನಗಳನ್ನು ಕಳೆದು ಯಾವ ಥರ ಒಳ್ಳೆಯ ದಿನನ ಕೊಡ್ತಾನಂತ. ತಪ್ಪದೆ ಎಲ್ಲರೂ ಈ ಸೋಮ ಪ್ರದೋಷದ ಒಂದು ಕಥೆಯನ್ನು ಕೇಳಿ ಸ್ತೋತ್ರವನ್ನು ತಪ್ಪದೆ ಹೇಳ್ರಿ ಸ್ನೇಹಿತರೆ. ಬರೀ ಸ್ತೋತ್ರನು ಯಾವ ಥರ ಐತಂತ ನೀವು ನೋಡಿಕೊಂಡು ಹೇಳಿ ಅಥವಾ ಕೇಳಿ ಆ ಭಗವಂತ ಶಂಕರನ ಅನುಗ್ರಹಕ್ಕೆ ಪಾತ್ರರಾಗ್ರಿ ಸ್ನೇಹಿತರೆ. ಪ್ರದೋಷ ಸ್ತೋತ್ರಂ. ಶ್ರೀ ಗಣೇಶಾಯ ನಮಃ. ಜಯದೇವ ಜಗನ್ನಾಥ ಜಯ ಶಂಕರ ಶಾಶ್ವತ ಜಯ ಸರ್ವಸುರಾಧ್ಯಕ್ಷ ಜಯ ಸರ್ವಸುರಾರ್ಚಿತ ಜಯ ಸರ್ವಗುಣಾತೀತ ಜಯ ಸರ್ವವರಪ್ರದ ಜಯ ನಿತ್ಯ ನಿರಾಧಾರ ಜಯ ವಿಶ್ವಂಭರಾವ್ಯಯ ಜಯ ವಿಶ್ವೈಕವಂದೇಶ ಜಯ ನಾಗೇಂದ್ರಭೂಷಣ ಜಯ ಗೌರೀಪತೆ ಶಂಭೋ ಜಯ ಚಂದ್ರಾರ್ಧಶೇಖರ ಜಯ ಕೋಟ್ಯರ್ಕಸಂಕಾಶ ಜಯಾನಂದ ಗುಣಾಶ್ರಯ ಜಯ ಭದ್ರ ವಿರೂಪಾಕ್ಷ ಜಯ ಚಿಂತ್ಯ ನಿರಂಜನ ಜಯನಾಥ ಕೃಪಾಸಿಂಧೋ ಜಯ ಭಕ್ತಾರ್ತಿ ಭಂಜನ ಜಯ ದುಸ್ತರ ಸಂಸಾರ ಸಾಗರೋದ್ಧಾರಣ ಪ್ರಭೋ ಪ್ರಸೀದ ಮೇ ಮಹಾದೇವ ಸಂಸಾರಾರ್ಥಸ್ಯ ಖಿದ್ಯತಃ ಸರ್ವಪಾಪಕ್ಷಯಂ ಕೃತ್ವಾ ರಕ್ಷ ಮಾಂ ಪರಮೇಶ್ವರಃ ಮಹಾದಾರಿದ್ರ್ಯಮಗ್ನಸ್ಯ ಮಹಾಪಾಪಹತಸ್ಯ ಚ ಮಹಾಶೋಕನಿವಿಷ್ಟಸ್ಯ ಮಹಾರೋಗಾತುರಸ್ಯ ಚ ಋಣಭಾರಪರೀತಸ್ಯ ದಹ್ಯಮಾನಸ್ಯ ಕರ್ಮಭಿಃ ಗ್ರಹ್ಯೇ ಪ್ರಪೀಡ್ಯಮಾನಸ್ಯ ಪ್ರಸೀದ ಮಮ ಶಂಕರ ದರಿದ್ರಪ್ರಾರ್ಥಯೇದ್ಯೇವಂ ಪ್ರದೋಷೇ ಗಿರಿಜಾಪತಿಂ ಅರ್ಥಾಢ್ಯೋ ವಾಥ ರಾಜಾ ವಾ ಪ್ರಾರ್ಥಯದ್ಯೇವಮೀಶ್ವರಂ ದೀರ್ಘಮಾಯು ಸದಾರೋಗ್ಯಂ ಕೋಶವೃದ್ಧಿರ್ಬಲೋನ್ನತಿಃ ಮಮಾಸ್ತು ನಿತ್ಯಮಾನಂದಃ ಪ್ರಸಾದಾತ್ ತವ ಶಂಕರ ಶತ್ರವಃ ಸಂಕ್ಷಯಂ ಯಾಂತು
ಪ್ರಸೀದಂತು ಮಮ ಪ್ರಜಾ ನಶ್ಯಂತು ದಸ್ಯವೋ ರಾಷ್ಟ್ರೇ ಜನಾ ಸಂತು ನಿರಾಪದಃ ದುರ್ಭಿಕ್ಷಮರಿಸಂತಾಪ ಶಮಂ ಯಾಂತು ಮಹೀತಲೆ ಸರ್ವಸಸ್ಯ ಸಮೃದ್ಧಿಶ್ಚ ಭೂಯಾತ್ ಸುಖಮಾಯಾದಿಶಃ ಏವಮಾರಾಧಯೇದ್ಯೇವಂ ಪೂಜಾಂತೆ ಗಿರಿಜಾಪತಿಂ ಬ್ರಾಹ್ಮಣಾನ್ ಭೋಜಯೇತ್ ಪಶ್ಚಾತ್ ದಕ್ಷಿಣಾಭಿಶ್ಚ ಪೂಜಯೇತ್ ಸರ್ವಪಾಪಕ್ಷಯಕರಿ ಸರ್ವರೋಗನಿವಾರಣಿ ಶಿವಪೂಜಾ ಮಯಾ ಖ್ಯಾತ ಸರ್ವಾಭೀಷ್ಟಫಲಪ್ರದಾ ಇತಿ ಪ್ರದೋಷ ಸ್ತೋತ್ರಂ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಅದ್ಭುತವಾಗಿರುವಂಥ ಮತ್ತು ಸರಳವಾಗಿರುವಂಥ ಪ್ರದೋಷ ಸ್ತೋತ್ರ. ತಪ್ಪದೇ ನೀವು ಎಲ್ಲರೂ ಪ್ರದೋಷ ಕಾಲದಲ್ಲಿ ಹೇಳ್ಕೊಂಡು ಆ ಮಹಾದೇವನ ಕೃಪೆಗೆ ಪಾತ್ರರಾಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀಕೃಷ್ಣ. ಮತ್ತು ಇನ್ನೊಂದು ವಿಡಿಯೋದೊಳಗೆ ಸಿಗ್ತೀನಂತ.